ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಪ್ರೋಗ್ರಾಮ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ, ಕೊನೆವರೆಗೂ ತುಂಬ ತಮಾಷೆ ಇದೆ, ತುಂಬ ಚೆನ್ನಾಗಿದೆ. ವಿಡಿಯೋ ಮಾತ್ರ ಸಖತ್ತಾಗಿ ಬಂದಿದೆ. ಸ್ವಲ್ಪ ಲಾಂಗ್ ವಿಡಿಯೋನೇ ಅನ್ಬೋದು. ನೀವೆಲ್ಲ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನು ಪ್ರೋಗ್ರಾಮು ಅಂತ ಹೇಳ್ತೀನಿ. ಹಾಗೆ ನನ್ನ ಜೊತೆಗೆ ಇರೋರೆಲ್ಲರೂ ನಿಮಗೆ ಪರಿಚಯ ಇದ್ದಾರೆ. ನನ್ನ ಲಾಗ್ ವಿಡಿಯೋ ನೋಡೋರು ಎಲ್ರಿಗೂ ಇವರೆಲ್ಲ ಯಾರು ಅಂತ ಗೊತ್ತಿದೆ. ಆದರೂ ಸಹಿತ ನಾನು ವಿಡಿಯೋ ಜೊತೆಗೆ ಹೇಳ್ತಾ ಹೋಗ್ತೀನಿ. ನೋಡಿ, ನಾನು ಜ್ಯೂಸ್ ಕೊಟ್ಟನಲ್ಲ, ಅವರು ನಮ್ಮ ಸಣ್ಣ ಅತ್ತೆ. ಹಾಗೆಯೇ ಒಬ್ಬೊಬ್ಬರನ್ನೇ ನಾನು ಪರಿಚಯ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಾವು ಫ್ಯಾಮಿಲಿ ಎಲ್ಲ ಸೇರಿದಾಗ ಇದೇ ರೀತಿ ತುಂಬ ಮಾತಾಡ್ತೀವಿ. ಈ ಪ್ರೋಗ್ರಾಮ್ ಬಂದು ಎಂಗೇಜ್ಮೆಂಟ್ ಯಾರ್ದು, ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ನಾನು ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಹುಡುಗಿ ರೆಡಿಯಾಗಿದ್ದಾಳೆ. ಏನು ಪ್ರೋಗ್ರಾಮ್ ಅಂತ ಹೇಳ್ಬಿಡ್ತೀನಿ, ಕಾಯಿಸೋದಿಲ್ಲ. ಸುಪ್ರೀತಂದು ಎಂಗೇಜ್ಮೆಂಟು, ಅಂದರೆ ನಮ್ಮ ಅತ್ತೆ ತಂಗಿ ಮಗಳ ಎಂಗೇಜ್ಮೆಂಟು. ಹಾಗೆ ಹುಡುಗನ ಕಡೆಯವರೆಲ್ಲ ಬಂದುಬಿಟ್ರು. ಇವರೆಲ್ಲ ನಮ್ಮ ಕಡೆಯವರು. ನೋಡಿ, ಶಾಸ್ತ್ರ ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಶಾಸ್ತ್ರ ಮಾಡಿದ್ರು. ಎಂಗೇಜ್ಮೆಂಟ್ ವಿಳ್ಳೆ ಶಾಸ್ತ್ರ ಅಂತಾರಲ್ಲ ಅದು. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಸೇರಿಕೊಂಡು ಈ ರೀತಿ ವಿಳ್ಳೆ ಶಾಸ್ತ್ರ ಎಂಗೇಜ್ಮೆಂಟನ್ನು ಮಾಡ್ತಾ ಇದ್ದಾರೆ. ಅಂದರೆ ಆ ಕಡೆಯವರು ಈ ಕಡೆಯವರು ಬೀಗರುಗಳೆಲ್ಲ ಸೇರಿಬಿಟ್ಟು ತುಂಬ ಚೆನ್ನಾಗಿ ಶಾಸ್ತ್ರಬದ್ಧವಾಗಿ ಮಾಡಿದ್ರು. ತುಂಬ ಖುಷಿ ಆಯಿತು. ಪ್ರಕಾರವಾಗಿ ಏನು ಶಾಸ್ತ್ರಗಳಿರ್ತಾರೋ ಅದೇ ರೀತಿ ಚೆನ್ನಾಗಿ ಮಾಡಿದ್ರು ಮಾತ್ರ. ಹಾಗೆ ಪ್ರೋಗ್ರಾಮ್ ಸಹ ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ನಮ್ಮ ಕಡೆಯವರೆಲ್ಲ ಆ ಕಡೆ ನಿಂತ್ಕೊಂಡಿದ್ದೀವಿ, ಈ ಕಡೆಯವರೆಲ್ಲ ಈ ಕಡೆ ನಿಂತ್ಕೊಂಡಿದ್ದಾರೆ. ಈಗ ಅಂದರೆ ಈ ಸಂಬಂಧ ಒಪ್ಪಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಎರಡೂ ಕಡೆಯವರು ಒಟ್ಟಿಗೆ ಎಲೆ ಅಡಿಕೆಯನ್ನು ಹಾಕೋದು, ಹಾಗೆ ಸ್ವೀಟ್ ತಿನ್ನಿಸೋದು, ಈ ರೀತಿ ಎಲ್ಲ ಇರುತ್ತೆ. ನೋಡ್ತಾ ಇರ್ಬೋದು. ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಮನೆಯವ್ರು ಮಾಡಿದ್ದಾರೆ. ವಿಡಿಯೋ ತುಂಬ ಚೆನ್ನಾಗಿ ಕವರ್ ಮಾಡಿ ಕೊಟ್ಟಿದ್ದಾರೆ. ಈಗಂತೂ ಅವ್ರಿಗೆ ವಿಡಿಯೋ ಮಾಡೋದಕ್ಕೆ ತುಂಬ ಧೈರ್ಯ ಬಂದಿದೆ. ನಾನು ಎಲ್ಲೇ ಕರ್ಕೊಂಡೋದ್ರು ವಿಡಿಯೋ ಮಾಡಿ ಅಂತಂದರೆ ಅವ್ರು ಆರಾಮಾಗಿ ವಿಡಿಯೋ ಮಾಡ್ತಾರೆ. ಹಾಗೆ ಈಗ ನಾವು ಯೂಟ್ಯೂಬರ್ ಆಗಿರೋದ್ರಿಂದ ಎಲ್ಲರೂ ಸಹಿತ ಯೂಟ್ಯೂಬರ್ ಬಂದಿದ್ದಾರೆ, ಪ್ರೋಗ್ರಾಮ್ ವಿಡಿಯೋ ಮಾಡು ಅಂತ ಹೇಳ್ತಾರೆ. ನಾನು ಇದು ಮದುವೆ ವ್ಲಾಗ್ ಮಾಡೋಣ ಅಂತ ಇದ್ದೆ, ಎಂಗೇಜ್ಮೆಂಟಿಂದೇನು ಬೇಡ, ನಾವೇ ಫ್ಯಾಮಿಲಿ ಎಲ್ಲ ಸೇರಿ ಸಿಂಪಲಾಗಿ ಮಾಡ್ತಾ ಇರೋದಲ್ವಾ ಅಂತ ಸುಮ್ಮನೆ ಇದ್ದೆ. ಆದರೂ ಸಹಿತ ನಮ್ಮ ಚಿನ್ನು ಎಂಗೇಜ್ಮೆಂಟಿಂದಾಗಿರ್ಬೋದು, ಮದುವೆದಾಗಿರ್ಬೋದು ವಿಡಿಯೋ ಮಾಡಿದ್ದೆ ನಾನು. ಹಾಗಾಗಿ ಇವಳು ಸಹಿತ, ಸುಪ್ರೀತನೂ ಸಹಿತ ನಮ್ಮ ಮನೆಯವರ ಇನ್ನೊಂದು ತಂಗಿ ಅಲ್ವಾ, ಆಂಟಿ ಮಗಳಲ್ವಾ. ಹಾಗಾಗಿ ಮತ್ತೆ ಎಂಗೇಜ್ಮೆಂಟಿನ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಒಂದು ನೆನಪಂತ ಇರುತ್ತಲ್ವ. ಹಾಗಾಗಿ ಎಂಗೇಜ್ಮೆಂಟ್ ವಿಡಿಯೋನ ಮಾಡಿಕೊಂಡೆ. ನಾವು ನಮ್ಮ ಆನಂದಪುರದಿಂದ ಹೊರಟು ದೂಬ್ಲಾ ಇವ್ರ ಊರು, ಅಂದರೆ ಜೈಪುರದಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಬರೋವರೆಗೂ ಏನು ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ನಂತರ ನನಗೆ ಯಾಕೋ ಇಷ್ಟೆಲ್ಲ ಫ್ಯಾಮಿಲಿ ಎಲ್ಲ ಸೇರಿದಾಗ ಒಂದು ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದೆ. ತುಂಬ ಚೆನ್ನಾಗಿ ಕೊನೆವರೆಗೂ ಏನು ಬೇಜಾರ ಇಲ್ಲದೇ ಅಷ್ಟು ಖುಷಿಯಾಗಿ ಎಂಗೇಜ್ಮೆಂಟ್ ಆಯಿತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇದು ನೋಡಿ, ಸಂಬಂಧ ಎಲ್ಲ ಓಕೆ, ಎಲ್ಲ ಆ ಕಡೆ ಬೀಗರು ಈ ಕಡೆ ಬೀಗರು ಎಲ್ಲ ಸೇರಿಬಿಟ್ಟು ಎಲೆ ಅಡಿಕೆನ ಹಾಕಿ ಖುಷಿ ಪಡ್ತಾರೆ. ಏನಾದರೂ ಮಾತುಕತೆ ಇದ್ದರೆ ಆ ಟೈಮಲ್ಲೇ ಮಾತಾಡ್ತಾರೆ. ಅಲ್ಲಿ ಹೇಳಿದ್ದು ಅಂದರೆ ಹುಡುಗನ ಮಾವ ಹೇಳಿದ್ರು, ಏನೇ ಮಾತುಕತೆ ಇದ್ದರೂ ಈ ಟೈಮಲ್ಲೇ ಹೇಳಬೇಕು, ಮತ್ತು ಇಲ್ಲಿಂದ ಎದ್ದ ಮೇಲೆ ಮತ್ತೆ ಚೇಂಜ್ ಮಾಡೋಂಗಿಲ್ಲ ಅಂಥೇಳಿ. ಹಾಗೆಯೇ ಒಂದೊಂದು ಕಡೆ ಒಂದೊಂದು ಶಾಸ್ತ್ರ ಸಂಪ್ರದಾಯಗಳಿರುತ್ತೆ. ಇದೇ ರೀತಿ ಸೇಮ್ ಇರುತ್ತೆ. ಎಂಗೇಜ್ಮೆಂಟ್ ಅಂದರೆ ಸೇಮ್ ಹೀಗೆ ಇರುತ್ತೆ ನೋಡಿ. ಎರಡೂ ಸೈಡವರು ಎಲ್ಲಡಿಕೆ ಹಾಕೋದು. ಹಾಗೆ ಸರಸ್ವತಿ ಅಕ್ಕ ಆಗಿರ್ಬೋದು, ಸರಸ್ವತಿ, ಹಾಗೆ ಲಕ್ಷ್ಮಿ, ಹಾಗೆ ಯಶೋಧ ಆಂಟಿ, ಚಿನ್ನು, ಹಾಗೆ ನಾನು ಮತ್ತು ಸವಿತಾ ಮಮ್ಮಿ ಎಲ್ಲರೂ ಇದ್ದರು. ಮತ್ತು ಅಶ್ವಿನಿ ಅಕ್ಕ, ಮತ್ತು ಇಲ್ಲಿ ದೊಡ್ಡಮ್ಮ ಇದ್ದಾರೆ. ಅಂದರೆ ನಮ್ಮ ಅತ್ತೆ ಅಕ್ಕ, ನಾವು ದೊಡ್ಡಮ್ಮ ಅಂತಲೇ ಕರೆಯೋದು. ನಾವೆಲ್ಲರೂ ಅತ್ತೆ ಸೊಸೆ ಥರ ಎಲ್ಲ ಇಲ್ಲ, ಎಲ್ಲರೂ ಒಟ್ಟಿಗೆ ಸೇರಿದಾಗ ಅಮ್ಮ ಮಕ್ಕಳು ಥರ ಖುಷಿ ಪಟ್ಬಿಡ್ತೀವಿ. ಒಂದು ದೊಡ್ಡ ಫ್ಯಾಮಿಲಿನೇ ಅನ್ಬೋದು. ಸೇರಿದಾಗ ತುಂಬ ಜನ ಆಗ್ತೀವಿ. ಅಂದರೆ ನಮ್ಮ ಅತ್ತೆಯವರ ತಂಗಿಯರು 2, ಅಕ್ಕ 1, ಮತ್ತು ತಮ್ಮಂದಿರು 3 ಜನ. ಇವರ ಮಕ್ಕಳು ಮತ್ತು ಅವ್ರ ಮಕ್ಕಳು ಎಲ್ಲ ಸೇರಿದಾಗ ತುಂಬ ಖುಷಿ ಅನಿಸುತ್ತೆ. ನಾನು ಲಾಗ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಹಾಗೆ ಫ್ರೆಂಡ್ಸ್, ಇವ್ರ ಊರು ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಟೀ ಎಸ್ಟೇಟು, ಕಾಫಿ ಎಸ್ಟೇಟು ತುಂಬ ಚೆನ್ನಾಗಿದೆ ಮಾತ್ರ. ನಮ್ಮೂರಿಂದ ಇಲ್ಲಿಗೆ ಬರುವಾಗ ಒಂದು 10:30-11 ಗಂಟೆ ಆಗಿತ್ತು ನೋಡಿ. ಈ ರೀತಿ ಎಲ್ಲಡಿಕೆ ಹಾಕ್ಕೊಂಡು ಓಕೆ, ಇನ್ನು ಮುಂದಿನ ತಯಾರಿ ಅಂದರೆ ಇನ್ನೇನು ಎಂಗೇಜ್ಮೆಂಟ್ ಆದಮೇಲೆ ಮದುವೆ ತಯಾರಿಗಳೆಲ್ಲ ಇರುತ್ತೆ. ಹಾಗೆ ಇವರ ಹುಡುಗಿ ಮತ್ತು ಹುಡುಗಿ ಅಪ್ಪ ಅಮ್ಮ ಎಲ್ಲರನ್ನೂ ವೀಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಮ ಕಡೆ ಎಲ್ಲ ಹೇಗೆ ಎಂಗೇಜ್ಮೆಂಟ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಫ್ರೆಂಡ್ಸ್, ಎಲ್ಲ ಪ್ರೋಗ್ರಾಮಿಗೂ ಹೆಣ್ಮಕ್ಳು ಚಂದ ಸೀರೆ ಉಟ್ಕೊಂಡು ರೆಡಿಯಾಗಿ ನಿಂತಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ, ಆ ಒಂದು ಪ್ರೋಗ್ರಾಮಿಗೆ ಒಂದು ಕಳೆ ಬಂದುಬಿಡುತ್ತೆ. ಹಾಗಾಗಿ ಹೆಣ್ಮಕ್ಳು ಗಂಡ್ಮಕ್ಳು ಸರಿ ಸಮಾನವಾಗಿ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಿದಾಗ, ಮನೆ ತುಂಬ ಜನ ಇದ್ದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಹಾಗೆ ಈಗೆಲ್ಲ ಅಂತೂ
ಫ್ಯಾಮಿಲಿ ಎಲ್ಲ ಚಿಕ್ಕದಾಗ್ಬಿಟ್ಟಿದೆ. ಹಾಗಾಗಿ ಯಾವುದೇ ಒಂದು ಪ್ರೋಗ್ರಾಮ್ ಅಂದರೆ ಅಷ್ಟೊಂದು ಜನ ಕಾಣಿಸಲ್ಲ. ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ಫ್ಯಾಮಿಲಿಯಲ್ಲಿ ಏನೇ ಪ್ರೋಗ್ರಾಮ್ ಆದರೂ ಎಲ್ಲರೂ ಸೇರ್ಕೊಳ್ತೀವಿ. ಇದೇ ರೀತಿ ಖುಷಿಯಾಗಿ ಇಡೀ ಪ್ರೋಗ್ರಾಮನ್ನು ನಾವು ಎಂಜಾಯ್ ಮಾಡ್ತೀವಿ. ನೀವು ನೋಡಿರ್ಬೋದು ನನ್ನ ಕೆಲವೊಂದು ಲಾಗ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ. ಹಾಗೆ ಇನ್ನು ಹುಡುಗಿನ ತೋರಿಸ್ತೀನಿ ಬರ್ರಿ. ಇವಳ ಹೆಸರು ಬಂದು ಸುಪ್ರೀತಾ ಅಂತೇಳಿ. ಇವಳು ನಮ್ಮ ಮನೆಯವರ ಆಂಟಿ ಮಗಳು. ಸುಪ್ರೀತನ ಅಕ್ಕವರು ಇವರ, ಅಂದರೆ ಚಿಕ್ಕಪ್ಪನ ಮಕ್ಕಳು. ಅವಳು ಪರಿಚಯ ಮಾಡ್ಕೊಡ್ತಿದ್ದು. ಇವರೆಲ್ಲರೂ ಅವ್ರ ಫ್ರೆಂಡ್ಸ್ ಅಂತೆ, ಸುಪ್ರೀತನ ಫ್ರೆಂಡ್ಸು. ಎಲ್ಲರೂ ಸಹಿತ ಸುಪ್ರೀತನ ಮಾತಾಡಿಸ್ತಾ ಇದ್ರು. ಬ್ಲೂ ಡ್ರೆಸ್ ಹಾಕ್ಕೊಂಡಿದ್ದಾರಲ್ವ ಆ ಕಡೆ ಸೈಡು, ಅವರು ಸುಪ್ರೀತನ ಡ್ರೆಸ್ ಮಾಡಿದವರು. ತುಂಬ ಚೆನ್ನಾಗಿ ಡ್ರೆಸ್ ಮಾಡಿದರು. ಸುಪ್ರೀತ ಸಹಿತ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಹಾಗೆ ಹುಡುಗಿಗೆ ಸೀರೆ ಕೊಡುವಂತಹ ಒಂದು ಸಂಪ್ರದಾಯ ನಮ್ಮ ಸರಸ್ವತಿ ಮತ್ತು ನಾನು ಅದಕ್ಕೆ ಆಗ್ತೀವಿ ಸುಪ್ರೀತಂಗೆ. ಹಾಗಾಗಿ ಸರಸ್ವತಿ ಕೈಯಿಂದ ಕೊಡಿಸಿದ್ರು. ಅಂದರೆ ನಾನು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ನಲ್ವಾ, ನೋಡಿ ಸರಸ್ವತಿ ಇಸ್ಕೊಂಡು, ಅಂದರೆ ಹುಡುಗಿ ಅತ್ತಿಗೆ ಮತ್ತು ಹುಡುಗನ ಅಕ್ಕ ಅಥವಾ ತಂಗಿ ಕಡೆಯಿಂದ ಕೊಡ್ತಾರೆ. ಇದು ಮದುವೆಯಲ್ಲೂ ಸಹ ಮಾಡ್ತಾರೆ ಈ ಸಂಪ್ರದಾಯ, ಮತ್ತು ಎಂಗೇಜ್ಮೆಂಟಲ್ಲೂ ಮಾಡ್ತಾರೆ. ಈಗ ಅವ್ರು ಕೊಟ್ಟಿರೋಂಥ ಸೀರೆನ ಹುಡುಗಿಗೆ ಉಡಿಸಿ ಕರ್ಕೊಂಡು ಬಂದು ಮತ್ತು ರಿಂಗ್ ಬದಲಾಯಿಸುವಂಥ ಪ್ರೋಗ್ರಾಮ್ ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆ ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ ಸುಪ್ರೀತಾ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಇವ್ರು ಬಂದು ಹುಡುಗನಿಗೆ ಅಕ್ಕ ಆಗಬೇಕು ಅಂತ ಅಂದ್ಕೊಳ್ತೀನಿ. ನೋಡಿ ದೊಡ್ಡವರಿದ್ದರೆ ಹಾಗೆ ಅಲ್ವಾ, ಅವರಿಗೂ ಕಾಲಿಗೆ ಬೀಳಿ ಇವರಿಗೂ ಕಾಲಿಗೆ ಬೀಳಿ ಅಂತ ಹೇಳ್ತಾರೆ. ಸರಸ್ವತಿ ಅದಕ್ಕೆ ಆಗೋದ್ರಿಂದ ಸುಪ್ರೀತಂಗೆ ಕಾಲಿಗೆ ಬಿದ್ದು ಸರಸ್ವತಿ ಫುಲ್ಲು ನಗು ಬಂದುಬಿಡ್ತು. ಅಂದರೆ ನಾವು ಅದಕ್ಕೆ ನಾದ್ನೀರ್ ಥರ ಇಲ್ಲ, ಒಂಥರ ಫ್ರೆಂಡ್ಸ್ ಥರ ಅಕ್ಕ ತಂಗಿಯವ್ರ ಥರನೇ ಇದ್ದೀವಿ. ಹಾಗಾಗಿ ನೋಡಿ ವಾಸು ಮಾಮ, ಜಗದೀಶ್ ಮಾಮ ಎಲ್ಲ ಮಾಮವರು ಎಲ್ಲಡಿಕೆ ಹಾಕಿ ಖುಷಿಯಾಗಿ ಎಲ್ಲರೂ ಮಾತಾಡ್ತಿದ್ದಾರೆ. ದೊಡ್ಡಮ್ಮ ನೋಡಿ ಅವ್ರ ತಂಗಿಗೆ ಫುಲ್ ಅವರು ತಮಾಷೆ ಮಾಡೋದ್ರಲ್ಲೇ ಇದ್ದಾರೆ. ಇವ್ರು ನೋಡಿ ಅಕ್ಕ ತಂಗಿ ಒಟ್ಟಿಗೆ ಕೂತಿದ್ದಾರೆ. ಹಾಗೆಯೇ ಇವರು ವಾಸುಮಾಮನ ಹೆಂಡ್ತಿ ಸವಿತಾ ಮಾಮಿ ಅಂದ್ಬಿಟ್ಟು ನಮ್ಮ ಮನೆಯವರ ಮಾವನ ಹೆಂಡ್ತಿ. ಹಾಗೆ ಇವರೆಲ್ಲರೂ ಬಂದುಬಿಟ್ಟು ಹುಡುಗನ ಕಡೆಯವರು ಎಲ್ಲ ಕೂತು. ಆ ಕಡೆ ಗೋಲ್ಡ್ ಸೀರೆ ಹಾಕಿದವರು ಹುಡುಗನಮ್ಮ. ಇವರು ನಮ್ಮತ್ತೆ ಅಕ್ಕ, ನಮ್ಮತ್ತೆ ತಂಗಿ, ಇವರು ನಮ್ಮತ್ತೆ. ನೀವು ನೋಡಿರ್ಬೋದು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ನೋಡಿ ಫ್ರೆಂಡ್ಸ್ ಹೇಗೆ ಪರಿಚಯ ಮಾಡಿಕೊಟ್ಟು. ತುಂಬ ಈ ಬ್ಲೂ ಸೀರೆ ಹಾಕಿದಾರಲ್ಲ ನಮ್ಮ ಸಣ್ಣತ್ತೆ, ಅವರಂತೂ ತುಂಬ ಕಾಮಿಡಿ. ಅವರು ನಾನು ಇದ್ದರೆ ಅಂತೂ ಪ್ರೋಗ್ರಾಮ್ಗಳಲ್ಲಿ ಜಾಸ್ತಿ ಗಲಾಟಿನೇ ಮಾಡೋದು. ನಾವು ತುಂಬ ಗಲಾಟೆ ನಾವೇ ಮಾಡ್ತೀವಿ. ಅಂದರೆ ಅವರು ನಮ್ಮ ಜೊತೆಗೆಲ್ಲ ಅತ್ತೆ ಥರ ಇಲ್ಲ, ಒಂಥರ ಅಮ್ಮನ ಥರನೇ, ಒಂಥರ ಫ್ರೆಂಡ್ಸ್ ಥರನೇ ಆಗಿಬಿಟ್ಟಿದ್ದಾರೆ. ಎಷ್ಟೊತ್ತಿಗೆ ನೋಡಿ ಅವರಲ್ಲಿ ಆ ಎನರ್ಜಿ ಇರುತ್ತೆ. ಅವರು ಸುಮ್ಮನೆ ಕೂತರು ಅಂದರೆ ಅದು ಜಾಸ್ತಿ ಹೊತ್ತಿಲ್ಲ, ಸುಮ್ಮನೆ ಅಂತೂ ಕೂರೋದೇ ಇಲ್ಲ. ನೋಡ್ತಾ ಇರ್ಬೋದು ಅಕ್ಕ ತಂಗಿಯರು 3 ಜನ ಒಟ್ಟಿಗೆ ಕೂತಿದ್ದಾರೆ. ಇನ್ನೊಬ್ಬರು ಗುಲಾಬಿ ಆಂಟಿ, ಅಂದರೆ ಅವ್ರ ಮಗಳು ಎಂಗೇಜ್ಮೆಂಟ್ ಆಗ್ತಿದೆಯಲ್ಲ ಅವರು ಒಳಗಿದ್ದಾರೆ. ಅವ್ರ ಮಗಳ ಎಂಗೇಜ್ಮೆಂಟ್ ಅಲ್ಲ, ಫುಲ್ ಬ್ಯುಸಿ ಇರ್ತಾರೆ. ಇವರೆಲ್ಲ ಹುಡುಗನ ಕಡೆಯವರು ಕೂತಿದ್ರು. ಹಾಗೆಯೇ ನೋಡಿ ಅವ್ರ ಮನೆ ಒಂದು ಕಡೆ ಈ ರೀತಿ ದೇವ್ರ ರೂಮು, ಮತ್ತೊಂದು ಕಡೆ ಬಂದುಬಿಟ್ಟು ಅಂದರೆ ಪಂಜುರ್ಲಿ ದೇವ್ರನ್ನ ಮಾಡಿದ್ದಾರೆ ಆ ಕಡೆ ಸೈಡು. ಹಾಗೆಯೇ ಈ ರೀತಿ ಇದೆ ಮನೆ. ವಾತಾವರಣ ಎಲ್ಲ ಅಂತೂ ತುಂಬ ಸಖತ್ತಾಗಿದೆ. ಅವ್ರ ಮನೆ ಹತ್ರ ಟೀ ಎಸ್ಟೇಟು, ಕಾಫಿ ಎಸ್ಟೇಟು ಸಖತ್ತಾಗಿ, ನನಗಂತೂ ಅದು ತುಂಬ ಇಷ್ಟ ಆಯಿತು. ಹಾಗೆ ನೋಡಿ ಲಕ್ಷ್ಮಿ, ಇವ್ರು ಗೊತ್ತು ನಿಮಗೆ. ಹಾಗೆ ಸರಸ್ವತಿ. ನಾವು ತಮಾಷೆ ಮಾಡ್ತಾಯಿದ್ವಿ ಯಾರ್ಯಾರು ಅಂತ ಪರಿಚಯ ಮಾಡಿಕೊಡಿ ಅಂತ. ತುಂಬ ವೀಡಿಯೋಸಲ್ಲಿ ನೀವಿಬ್ಬರು ಯಾರು ಅಂತ ನಾನು ಪರಿಚಯ ಮಾಡಿಕೊಟ್ಟು ಸಾಕಾಗಿದೆ, ಬೇಡ ಅಂತ ಹೇಳ್ತಿದ್ರು. ಹಾಗೆಯೇ ಇವ್ರು ಬಂದು ಅಶ್ವಿನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅವರ ಅಕ್ಕ, ಅಂದರೆ ನಮ್ಮನೆಯವರ ದೊಡ್ಡಮ್ಮನ ಮಗಳು ತಂಗಿ. ಅವರು ಸಹಿತ ಹುಡುಗಿಗೆ ರೆಡಿ ಮಾಡ್ತಾಯಿದ್ರು ಬೇಗ. ಅಂದರೆ ಹುಡುಗನ ಮನೆಯವ್ರು ಬಂದಮೇಲೆ ಏನು ಗಡಿಬಿಡಿ ಮಾಡ್ತಾರೆ, ಬೇಗ ಕರ್ಕೊಂಡು ಬನ್ನಿ ಅಂತ. ನೋಡಿ ಸುಪ್ರೀತಾ ಸಹಿತ ತುಂಬ ಚೆನ್ನಾಗಿ ಕಾಣ್ತಾಯಿದ್ಲು. ಸ್ಯಾರಿ ಮಾತ್ರ ಸಖತ್ತಾಗಿ ಕಾಣ್ತಾ ಇತ್ತು ಅವಳಿಗೆ. ಹಾಗೆಯೇ ಇದು ಹಿರಿಯರಿಗೆ ಒಂದು ಸತಿ ಕೈ ಮುಗಿದು ನಾವು ಈ ರೀತಿ ಪೂಜೆ ಮಾಡಿ ಮತ್ತೆ ಹೆಣ್ಮಗಳನ್ನ ಕರ್ಕೊಂಡು ಹೋಗಬೇಕು. ಹಿರಿಯರ ಆಶೀರ್ವಾದ ಇರಲೇಬೇಕಲ್ಲ, ಮನೆ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಬೇಕೇ ಬೇಕು. ಹಾಗಾಗಿ ಆಂಟಿ ಅವಳನ್ನ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಕರ್ಕೊಂಬಂದರು ಅವರಮ್ಮ ಇವರು. ಹಾಗೆ ಫ್ರೆಂಡ್ಸ್ ನೋಡಿ ಈಗ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗೇ ಬಿಡ್ತು. ಎಲ್ಲರೂ ಸಂಬಂಧಿಕರು ಸೇರಿಕೊಂಡು ಶುರುವಾಯಿತು. ಒಂದು ಖುಷಿನೇ ಅಲ್ವಾ ಈ ರೀತಿ ಫ್ಯಾಮಿಲಿ ಪ್ರೋಗ್ರಾಮ್ ಅಂದಾಗ. ವರ್ಷಕ್ಕೊಂದು ಫ್ಯಾಮಿಲಿ ಪ್ರೋಗ್ರಾಮ್ ಇರಬೇಕು, ವರ್ಷಕ್ಕೊಂದು ಸಂಬಂಧಿಕರಲ್ಲಿ ಒಂದು ಮದುವೆ ಇರಬೇಕು. ತುಂಬ ಖುಷಿ ಆಗುತ್ತೆ, ಎಲ್ಲರೂ ಸೇರ್ತೀವಿ ಅನ್ನೋದೇ ಒಂದು ಇದರ ಉದ್ದೇಶ ಆಗಿರುತ್ತೆ. ಹಾಗೆ ನೋಡಿ ಹುಡುಗನ ಕಡೆಯವರು ಹಾರ ಬದಲಾಯಿಸುವಂಥ ಶಾಸ್ತ್ರ ಮತ್ತು ರಿಂಗ್ ಬದಲಾಯಿಸುವಂಥ ಶಾಸ್ತ್ರ. ಹಾಗೆ ಇಷ್ಟೊಂದು ಜನ ಸೇರಿದರು. ಅಂದರೆ ಮದುವೆಗೆ ಬಾಳೆಹೊನ್ನೂರಲ್ಲಾಗುತ್ತೆ, ಬಾಳೆಹೊನ್ನೂರು ಕಲ್ಯಾಣ ಮಂಟಪದಲ್ಲಿ ಮದುವೆ ವಿಡಿಯೋ ಸಹ ಮಾಡ್ತೀನಿ. ಮದುವೆ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ. ಹಾಗೆ ನೋಡಿ ಜೋಡಿ ಹೇಗಿದೆ ಅಂತಲೂ ಸಹಿತ ಕಮೆಂಟ್ ಮಾಡಿ. ನಮ್ಮ ಸುಪ್ರೀತಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹಾಗೆ ಅವ್ರ ಮನೆಯವರು ಸಹ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ.
ನೋಡಿ ಸಖತ್ತಾಗಿ ಹುಡುಗನ ಮನೆಯಿಂದ ತಂದಿದ್ದ ಸ್ಯಾರಿ ಇದು, ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಹಾಗೆ ಈಗ ಈ ರೀತಿ ನಡೆಯುತ್ತೆ ಪ್ರೋಗ್ರಾಮು. ಜೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಬ್ಬರು ತುಂಬ ಸೈಲೆಂಟು, ಹುಡುಗ ಹುಡುಗಿಗೆ ಸಖತ್ತಾಗಿದೆ ಜೋಡಿ ಮಾತ್ರ. ಇಬ್ಬರು ಸಹ ತುಂಬಾ ಸೈಲೆಂಟು, ಜಾಸ್ತಿ ಮಾತಾಡಲ್ಲ, ಜಾಸ್ತಿ ನಗಾಡಲ್ಲ, ತುಂಬಾ ಇನ್ನೋಸೆಂಟ್ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಸುಪ್ರೀತಾ ಅಂತೂ ತುಂಬ ಚಿಕ್ಕ ವಯಸ್ಸಿಂದನೂ ಅವಳು ತುಂಬಾ ಇನ್ನೋಸೆಂಟ್, ಅಂದರೆ ಜಾಸ್ತಿ ಮಾತಿಲ್ಲ, ಒಂದು ಸ್ಮೈಲ್ ಅಷ್ಟೇ. ಅವಳು ತುಂಬ ಒಳ್ಳೆ ಹುಡುಗಿ. ಅಣ್ಣಂದಿರ ಹತ್ರ ಆಗಿರ್ಬೋದು, ಎಲ್ಲಿ ಯಾರೇ ಆದ್ರೂ ಜಾಸ್ತಿ ಮಾತಿಲ್ಲ, ಸ್ವಲ್ಪ ಸ್ಮೈಲು ಸ್ವಲ್ಪ ಮಾತು ಅಷ್ಟೇ. ಹಾಗೆ ನೋಡಿ ರಿಂಗು, ಎರಡೂ ಸೈಡಿನ ರಿಂಗ್ ಇಟ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದಾರೆ ಫೋಟೋಗ್ರಾಫರು. ಹಾಗೆ ಒಂದು ಪ್ರೋಗ್ರಾಮ್ ಅಂದರೆ ಫ್ರೆಂಡ್ಸ್, ಅದು ಎಷ್ಟು ಜನ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊತಿರ್ತಾರೆ ಅಂದರೆ, ಈಗ ಫೋಟೋಗ್ರಾಫರಿಗೆ ವ್ಯಾಲ್ಯೂನೇ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಅಷ್ಟೊಂದು ತಮ್ಮ ಮೊಬೈಲ್ಗಳಲ್ಲೇ ವೀಡಿಯೋಸು. ಹಾಗೆ ಜೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಸುಪ್ರೀತಾ ಹಾಗೆ ಅವಳು ಮದುವೆ ಆಗೋ ಹುಡುಗ ಸಹ ತುಂಬ ಸಖತ್ತಾಗಿ ಕಾಣ್ತಾಯಿದ್ರು. ಹಾಗೆ ಜೋಡಿನೂ ಸಹಿತ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಭಾನುವಾರದ ವಿಡಿಯೋ ಆಗಿರುತ್ತೆ, ಆದರೆ ನನಗೆ ಒಂದು ದಿವಸ ಲೇಟ್ ಆಯಿತು. ಅಂದರೆ ಒಂದು ದಿವಸ ಬಟ್ಟೆ ಹೊಲಿಯೋದು ನಾವು ಲೆಸ್ ಮಾಡಿ ಊರಿಗೆಲ್ಲ ಹೋದಾಗ ನೆಕ್ಸ್ಟ್ ಡೇ ತುಂಬಾ ಗಡಿಬಿಡಿ ಇರುತ್ತಲ್ವ, ಹಾಗಾಗಿ ಇವತ್ತು ಬರ್ತಾಯಿದೆ. ನೋಡಿ ರಿಂಗ್ ಬದಲಾಯಿಸ್ತಾ ಇದ್ದಾರೆ. ಹುಡುಗ ಹುಡುಗಿ ಹೇಗೆ ಕಾಣ್ತಾ ಇದ್ದಾರೆ, ಸಖತ್ತಾಗಿ ಕಾಣ್ತಾ ಇದ್ದಾರೆ ಫ್ರೆಂಡ್ಸ್. ಮದುವೆ ವಿಡಿಯೋ ಸಹಿತ ಇದೇ ರೀತಿ ಮಾಡ್ತೀನಿ, ಆ ವಿಡಿಯೋಕ್ಕೂ ಸಹಿತ ನೋಡಿಬಿಟ್ಟು ಲೈಕ್ ಮಾಡಬೇಕು. ಹುಡುಗನ ಸೋದರ ಮಾವ ಅನಿಸುತ್ತೆ, ಅವರು ಕರೆಕ್ಟಾಗಿ ಶಾಸ್ತ್ರಬದ್ಧವಾಗಿ ಎಲ್ಲ ಸಂಪ್ರದಾಯಗಳನ್ನು ಮಾಡಿಸ್ತಾ ಇದ್ರು ನೋಡಿ. ಈಗ ಹುಡುಗನಿಗೆ ಸ್ವೀಟ್ ತಿನ್ನಿಸಿ. ಹಾಗೆ ಶುಭ ಸಮಾರಂಭ ಅಂದರೆ ಹಾಗೆ ಅಲ್ವಾ, ಸ್ವೀಟ್ ಇರಲೇಬೇಕು, ಸಂಬಂಧಿಕರೆಲ್ಲ ಇರಲೇಬೇಕು, ಎಲ್ಲರೂ ಸೇರಲೇಬೇಕು. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಸೇರಿದಾಗ ಖುಷಿನೇ ಬೇರೆ ಇರುತ್ತೆ ನೋಡಿ ಫ್ರೆಂಡ್ಸ್. ಹೋದ ವರ್ಷ ನಮ್ಮ ಚಿನ್ನು ಮದುವೆ ಆಗಿತ್ತು, ಇದೇ ರೀತಿ ಎಲ್ಲರೂ ಸೇರಿದ್ವಿ. ಈ ವರ್ಷ ಸುಪ್ರೀತನ ಮದುವೆ ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ನಮ್ಮ ಫ್ಯಾಮಿಲಿಯಲ್ಲಿ ಇನ್ನು ಹುಡುಗರಿಗೆ ಮದುವೆ ಅನಿಸುತ್ತೆ ಜಾಸ್ತಿ, ಅಂದರೆ ವರ್ಷಕ್ಕೊಂದೊಂದು ಮದುವೆ ಇದ್ದರೆ ಚೆನ್ನಾಗುತ್ತೆ ನೋಡಿ. ಹುಡುಗಿ ಅಮ್ಮ ಬಂದರು, ಹಾಗೆ ಹುಡುಗಿ ಅಮ್ಮ ಅಪ್ಪನ ಕರೆಸ್ಬಿಟ್ಟು ಸ್ವೀಟನ್ನು ತಿನ್ಸೋ ಅಂಥದ್ದು. ಇಷ್ಟೊಂದು ಜನ ಸೇರಿದರು, ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಮಾತ್ರ, ತುಂಬ ಖುಷಿ ಆಯಿತು. ಹಾಗೆಯೇ ನಮ್ಮ ಮನೆಯವ್ರಿಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ ನೋಡಿ. ಇದು ಹುಡುಗನ ಅಪ್ಪ ಅಮ್ಮ ಇವರು. ಹಾಗೆ ಇನ್ನು ಈ ಹುಡುಗಿ ಅಪ್ಪ ಅಮ್ಮ ನೋಡಿ. ಹುಡುಗಿ ಅಪ್ಪ ಅಮ್ಮ, ನಮ್ಮ ಅತ್ತೆ ಅಕ್ಕ ಇವರೆಲ್ಲರೂ ಒಟ್ಟಿಗೆ ಹೋಗೋದಕ್ಕೆ ನಿಂತ್ಕೊಂಡಿದ್ದಾರೆ. ಹಾಗೆ ಅಕ್ಷತೆ ಹಾಕಿಬಿಟ್ಟು ಸ್ವೀಟನ್ನು ತಿನ್ನಿಸ್ಬಿಟ್ಟು, ಅಂದರೆ ಖುಷಿ ಸಮಾರಂಭ ಅಲ್ವಾ, ಸ್ವೀಟ್ ತಿನ್ನಿಸ. ಹಾಗೆ ಸ್ವೀಟು ಲಾಡು ಇಟ್ಟಿದ್ವಿ ಫ್ರೆಂಡ್ಸ್ ನಾವು ಹುಡುಗಿ ಎದುರುಗಡೆ. ಪ್ರತಿಯೊಬ್ಬರು ಬಂದವರು ತಿನ್ನಿಸ್ತಾಯಿದ್ರು. ಆ ಸ್ಟೇಜಲ್ಲಿ ಈಗ ಹುಡುಗಿ ನಿಂತಿರ್ತಾರೆ ಅಂದರೆ ಅವ್ರಿಗೆ ಬೇಡ ಅಂತ ಹೇಳಂಗೂ ಇಲ್ಲ, ಬೇಕು ಅಂತ ಹೇಳಂಗೂ ಇಲ್ಲ. ಅದಕ್ಕೆ ನಾನೇ ತೆಗೆದುಬಿಟ್ಟೆ ಸ್ವಲ್ಪ. ಅಂದರೆ ಅವರು ಅಪ್ಪ ಅಮ್ಮ ಎಲ್ಲ ತಿನ್ನಿಸಾದ್ಮೇಲೆ ನೋಡ್ತಾ ಇದ್ದೀರಲ್ಲ, ಇವರು ಗುಲಾಬಿ ಆಂಟಿ ಹಾಗೆ ಸುಂದರ ಅಂಕಲ್ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ತಂಗಿ ಮತ್ತು ಅವರ ಹಸ್ಬೆಂಡ್ ಇವರು. ಹಾಗೆ ಹುಡುಗಿ ಅಣ್ಣ ನೀವು ನೋಡ್ಬೋದು, ಈಗ ಇಲ್ಲಿದ್ದಾನೆ ಹುಡುಗಿ ಅಣ್ಣ ನೋಡಿ. ಈಗ ಈ ಕಡೆ ಫಸ್ಟಲ್ಲಿ ಇದ್ದಾರಲ್ಲ ಅವರೇ ಹುಡುಗಿ ಅಣ್ಣ. ಇವರೆಲ್ಲ ನಮ್ಮ ಮನೆಯವರ ಮಾವನ ಮಕ್ಕಳು, ನನ್ನ ಮೈದ್ನದಿರೆಲ್ಲ. ಅವರೇನೋ ತಮಾಷೆ ಮಾಡ್ತಾಯಿದ್ರು ನಾನು ವಿಡಿಯೋ ಮಾಡೋದಕ್ಕೆ. ಹಾಗೆ ತುಂಬ ಕಾಮಿಡಿ ಇರುತ್ತೆ ಫ್ರೆಂಡ್ಸ್. ಇವರು ಬಂದುಬಿಟ್ಟು ನಮ್ಮ ಮನೆಯವರ ಮಾವ, ಅಂದರೆ ಹುಡುಗಿಗೆ ಸೋದರ ಮಾವ ಅಂತಲೇ ಹೇಳ್ಬೋದು. ಇವರು ಅಷ್ಟೇ. ಈಗ ನೋಡಿ ಅವ್ರ ಮನೆಯವರು ಸ್ವಲ್ಪ ಏನೋ ಪ್ರೋಗ್ರಾಮ್ ಇತ್ತು ಅಂತ ಬರಲಿಲ್ಲ. ಇದು ಅವರ ಮಗ, ನಮ್ಮ ಮನೆಯವರ ಮಾವನ ಮಗ. ಹಾಗೆ ಇವ್ರು ಬಂದು ಹುಡುಗಿಗೆ ಸೋದರ ಮಾವ ಮತ್ತು ಸೋದರತ್ತೆ. ನೋಡ್ತಾ ಇದ್ದೀರಲ್ವಾ, ಹುಡುಗಿಗೆ ತುಂಬ ಖುಷಿ ಆಯಿತು. ಎಲ್ಲ ಮಾವದಿರು, ಅಕ್ಕಂದಿರು, ಅತ್ತಿಗೆದಿರು ಎಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರೇ ಬಂದು ಅಕ್ಷತೆ ಹಾಕಿ ವಿಶ್ ಮಾಡಿ ಹೋಗ್ತಾ ಇದ್ದಾರೆ. ಇನ್ನು ಸದ್ಯದಲ್ಲಿ ಮದುವೆ ಇದೆ ಫ್ರೆಂಡ್ಸ್. ಮದುವೆ ವಿಡಿಯೋನು ಸಹಿತ ಹಾಕ್ತೀನಿ. ಇದು ಹುಡುಗನ ಕಡೆಯವರು, ಹುಡುಗನ ಕಡೆಯವರು ಸಹಿತ ವಿಶ್ ಮಾಡ್ತಾಯಿದ್ರು. ಇದು ನಮ್ಮ ಮನೆಯವರ ಮಾವನ ಮಕ್ಕಳು. ಇವ್ರು ಹುಡುಗಿ ಅಣ್ಣ, ಇವನು ಮಧ್ಯೆ ಇರೋನು ನೋಡಿ. ಈಗ ನೆಕ್ಸ್ಟ್ ಇವನೇ ಮದುವೆಗಿರೋದು ಅಂತ ತಮಾಷೆ ಮಾಡ್ತಾ ಇದ್ದ. ಆ ತಂಗಿ ಮದುವೆ ಆಯ್ತಲ್ಲ, ಇನ್ನು ನೆಕ್ಸ್ಟು ಇವಂದೇ ಮದುವೆ ಅಂತ ಹೇಳ್ಬಿಟ್ಟು ಆ ಹುಡುಗರೆಲ್ಲ ತಮಾಷೆ ಮಾಡ್ತಾಯಿದ್ರು. ನೋಡ್ತಾ ಇದ್ದೀರಲ್ವಾ. ಹಾಗೆ ಇನ್ನೂ ನಮ್ಮ ಪ್ರಮೋದ್ ಅಂತ ಬಂದಿಲ್ಲ, ಇವ್ರ ತಮ್ಮ. ಅವನು ಬಂದರೆ ಅಂತೂ ಇನ್ನೂ ಕಾಮಿಡಿ. ನನ್ನ ಹಳೆ ವೀಡಿಯೋಸಲ್ಲೆಲ್ಲ ಇದ್ದಾನೆ. ಅಂದರೆ ಅವನು ಸೊರಬದಲ್ಲಿ ಡ್ಯೂಟಿ ಮಾಡ್ತಾ ಇರೋದ್ರಿಂದ ಹಾಗಾಗಿ ಬರೋಕ್ಕಾಗಿಲ್ಲ ಅವನಿಗೆ. ಇವರೇ 3 ಜನ ಫುಲ್ಲು ಕಾಮಿಡಿ. ನಾನು ವೀಡಿಯೋ ಮಾಡ್ದಂಗೂ ನನಗೆ ಕಾಮಿಡಿ ಮಾಡ್ತಾನೆ ಇದ್ದರು.
ನಾನಂತೂ ಕೇರ್ ಮಾಡೋದೇ ಇಲ್ಲ, ಯಾರು ಏನೇ ಹೇಳಿದ್ರು ವೀಡಿಯೋ ಮಾಡೋದು ಮಾತ್ರ ನಿಲ್ಲಿಸೋದೇ ಇಲ್ಲ. ವೀಡಿಯೋ ಮಾಡ್ಕೊಳ್ತೀನಿ. ಅದು ಯಾಕಂದರೆ ಆ ಟೈಮ್ ಅಂದರೆ ಒಂದು ಟೈಮಲ್ಲಿ ಸಂಪ್ರದಾಯಗಳು ಮಾಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ನಾವು ವೀಡಿಯೋ ಮಾಡ್ಕೊಂಡ್ರೆ ಮತ್ತೆ ಸಿಗತ್ತೆ. ಆಮೇಲೆ ಮುಗಿದೋದ್ಮೇಲೆ ಮತ್ತೆ ಯಾರು ಫೋಟೋಕ್ಕೆ ವೀಡಿಯೋಕ್ಕೆ ಬರಲ್ಲ. ನೋಡಿ ನಮ್ಮ ಮನೆಯವ್ರ ತಂಗಿ ಹಾಗೆ ಚಿನ್ನು ಅಪ್ಪ ಅಮ್ಮ ಇವ್ರನ್ನೆಲ್ಲ ನೀವು ಹಳೆ ವೀಡಿಯೋದಲ್ಲಿ ನೋಡಿದ್ದೀರಾ. ಅವರು ಒಟ್ಟಿಗೆ ನಿಂತ್ಕೊಂಡ್ರು, ನೋಡ್ತಾ ಇರ್ಬೋದು. ಹೋದ ವರ್ಷ ನಮ್ಮ ಚಿನ್ನು ಮದುವೆ ಆಗಿತ್ತು, ಈ ವರ್ಷ ಸುಪ್ರಿ ಮದುವೆ. ತುಂಬಾ ಖುಷಿ ಇದೆ. ಈಗ ನೋಡಿ ನಮ್ಮ ಕಡೆಯವರು ಒಬ್ಬೊಬ್ಬರೇ ಬಂದುಬಿಟ್ಟು ಅಕ್ಷತೆ ಹಾಕಿ, ಈಗ ಇವ್ರು ಬಂದು ಸರಸ್ವತಿ ಮತ್ತು ಅವ್ರ ಮನೆಯವರು. ಮಕ್ಕಳೆಲ್ಲ ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ. ನಮ್ಮ ಮಕ್ಕಳಿಗೆಲ್ಲ ಫುಲ್ಲು ನಾಚಿಕೆ. ಸರಸ್ವತಿ ಮನೆ ನೀವು ನೋಡಿರ್ತೀರ ಹಳೆ ವಿಡಿಯೋದಲ್ಲಿ. ಇವ್ರು ಬಂದುಬಿಟ್ಟು ಅಶ್ವಿನಿ, ಹಾಗೆ ಅವ್ರ ತಂಗಿ ಲಕ್ಷ್ಮಿ, ಹಾಗೆ ಅವ್ರ ಅಣ್ಣ ಅನಿಲ್, ಹಾಗೆ ಅವ್ರ ಮನೆಯವರು, ಅವ್ರ ಮಕ್ಕಳಿಬ್ರು ನೋಡ್ತಾ ಇದ್ದೀರಲ್ಲ. ಇವರನ್ನು ಸಹಿತ ನೀವು ಹಳೆ ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರ. ಊರು ಇಲ್ಲೇ ಕೊಪ್ಪ, ಇವರೆಲ್ಲ ಇಲ್ಲೇ ಹತ್ತತ್ರ. ಈಗ ನಾನು ನಮ್ಮ ಮನೆಯವರು ಮಕ್ಕಳಿಗೆ ಎಷ್ಟು ಕರೆದ್ರೂ ಬರಲಿಲ್ಲ, ಫುಲ್ ನಾಚಿಕೆ ಮಾಡ್ಕೊಂಬಿಟ್ರು. ಆದರೆ ನಮ್ಮ ಅತ್ತೆ ಬಿಡಲಿಲ್ಲ, ಅವ್ರು ಕರ್ಕೊಂಡ್ಬಂದು ಅವ್ರ ಜೊತೆಗೆ ನಿಲ್ಲಿಸ್ಕೊಂಡು ಫೋಟೋ ತಗೊಂಡ್ರು. ಅದನ್ನಂತೂ ಯೂಟ್ಯೂಬಿಗೆ ಹಾಕಬೇಡ್ರಿ ಅಮ್ಮ ಅಂತ ಹೇಳಿದ್ರು, ಹಾಗಾಗಿ ಹಾಕಿಲ್ಲ. ಯೂಟ್ಯೂಬಲ್ಲಿ ಹಾಗೆ ಅವರಿಗೆ ಇಷ್ಟ ಇರೋರಿಗೆ ಅಷ್ಟೇ ವಿಡಿಯೋ ಫೋಟೋಗಳನ್ನು ನಾವು ಹಾಕಬೇಕು, ಶೇರ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ. ಹಾಗೆಯೇ ನಮ್ಮ ಮನೆಯವ್ರ ಪಕ್ಕ ಇರೋದು ನಮ್ಮ ಮನೆಯವ್ರ ಮಾವನೇ, ಹುಡುಗಿಗೂ ಸಹ ಸೋದ್ರು ಮಾವನೇ ಅವರು. ಹಾಗೆ ಎಲ್ಲರೂ ಸಹಿತ ಅಕ್ಷತೆ ಹಾಕಿ ವಿಶ್ ಮಾಡಿ ಹೋದರು. ನನಗೆ ತಮಾಷೆ ಮಾಡ್ತಾಯಿದ್ರು ಅಲ್ಲೇ. ನಾನು ಅಂದರೆ ವೀಡಿಯೋ ಮಾಡೋದಕ್ಕೆ ಕೊಟ್ಟಿರ್ತೀವಿ ಫ್ರೆಂಡ್ಸ್, ಅವರು ಸುಮ್ಮನೆ ತಮಾಷೆ ಮಾಡ್ತಾಯಿರ್ತಾರೆ, ವೀಡಿಯೋ ಮಾಡ್ಕೊಂಡಿರಲ್ಲ ಅಂತ ನಾನು ಜೋರು ಮಾಡ್ತಾಯಿದ್ದೆ. ನೋಡಿ, ಹುಡುಗಿ ಪಕ್ಕ ಇರೋದು ಹುಡುಗಿ ಅಣ್ಣ, ಹಾಗೆ ಅವರು ಮಾವನ ಮಗ, ಈ ಕಡೆ ಇರೋದು ಮಾವನ ಮಕ್ಕಳು ಹುಡುಗಿಗೆ. ಎಲ್ಲರೂ ಸಹ ವಿಶ್ ಮಾಡಿ ಹೋದರು. ಈಗ ವಿಶ್ ಮಾಡೋಲ್ಲ ಆದಮೇಲೆ ಹುಡುಗಿನೇ ಎಬ್ಬಿಸ್ಬೇಕಿತ್ತು. ಆಗಲೇ ಟೈಮ್ ತುಂಬ ಆಗ್ಬಿಟ್ಟಿತ್ತು, 2:30 ಆಗಿತ್ತು. ಊಟ ಕೊಡಬೇಕಿತ್ತು, ಮತ್ತು ಅವ್ರದ್ದು ಹುಡುಗಿದು ಫೋಟೋ ಶೂಟ್ ಎಲ್ಲ ಇತ್ತು. ನಾವು ಒಂದು ಆರತಿ ಮಾಡೋಣ ಅಂದ್ಬಿಟ್ಟು ನಾವೆಲ್ಲರೂ ಸೇರಿಕೊಂಡು ಆರತಿ ಮಾಡ್ತಾಯಿದ್ವಿ. ನೋಡಿ, ಒಂದು ಚಿಕ್ಕದಾದ ಒಂದು ಆರತಿ ಹಾಡನ್ನು ಹೇಳಿದ್ವಿ. ಹಾಗೆಯೇ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೇಗೆ ಕಾಣ್ತಿದ್ದೀವಿ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಯಾರು ತುಂಬ ಇಷ್ಟ ಆದರು ಅಂತೇಳಿ ಸಹಿತನೂ ಕಮೆಂಟ್ ಮಾಡಿ. ಹಾಗೆ ಅಲ್ವಾ, ಒಂದು ಫಂಕ್ಷನ್ ಅಂತಂದರೆ ಹೆಣ್ಮಕ್ಳು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಲವಲವಿಕೆಯಿಂದ ಇದ್ರೇ ಆ ಫಂಕ್ಷನ್ನು ತುಂಬ ಚೆನ್ನಾಗಾಗೋದು. ಹಾಗೆ ಒಂದು ಚಿಕ್ಕದಾದ ಒಂದು ಆರತಿ ಹಾಡನ್ನು ಹಾಡಿಬಿಟ್ಟು ಹುಡುಗಿನ ಎಬ್ಬಿಸಿದ್ವಿ. ನಮ್ಮ ಕಡೆ ಈ ರೀತಿ ಎಂಗೇಜ್ಮೆಂಟ್ ಇರುತ್ತೆ, ಅಂದರೆ ಗ್ರ್ಯಾಂಡಾಗಿ ಮದುವೆ ತುಂಬ ಗ್ರ್ಯಾಂಡಾಗಿ ಮಾಡೋದ್ರಿಂದ ಎಂಗೇಜ್ಮೆಂಟು ನಾವು ಚೆನ್ನಾಗೇ ಆಯಿತು, ತುಂಬ ಚೆನ್ನಾಗಾಯಿತು ಎಂಗೇಜ್ಮೆಂಟ್ ಮಾತ್ರ. ತುಂಬ ಜನನೂ ಸೇರಿದರು. ಹಾಗೆ ಹುಡುಗಿ ಅಂತೂ ನೋಡಿ ಎಷ್ಟು ಸಿಂಪಲ್, ಎಷ್ಟು ಇನೋಸೆಂಟ್ ಅಂತ ಹೇಳ್ಬಿಟ್ಟು. ಹಾಗೆಯೇ ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಹುಡುಗಿನ ಎಬ್ಬಿಸಿದ್ವಿ. ನೋಡ್ತಾ ಇದ್ದೀರಲ್ಲ, ಎಂಗೇಜ್ಮೆಂಟ್ ಅಂತೂ ಸುಪ್ರೀತಂದು ಆಯಿತು. ಇನ್ನೂ 2 ತಿಂಗಳಲ್ಲಿ ಮದುವೆ ಇದೆ. ಆ ಮದುವೆಗೂ ಎಲ್ಲರೂ ಸಹಿತ ಬನ್ನಿ, ಹಾಗೆ ಮದುವೆ ವಿಡಿಯೋ ಸಹಿತ ನೋಡಿ ಸಪೋರ್ಟ್ ಮಾಡಿ. ಹುಡುಗನ ಮನೆಯೂ ಇಲ್ಲೇ ಬಾಳೆಹೊನ್ನೂರು, ತುಂಬ ಹತ್ತಿರದಲ್ಲೇ ಸಿಕ್ಕಿದೆ. ಇವ್ರದ್ದು ದೂಬ್ಲಾ ಅಂತ ಬರುತ್ತೆ, ಅಂದರೆ ಜೈಪುರದಿಂದ ಸ್ವಲ್ಪ ದೂರ ಅಷ್ಟೇ, ಬಾಳೆಹೊನ್ನೂರಿಂದ ಸ್ವಲ್ಪ ದೂರ. ಹಾಗೆ ಹುಡುಗಿನ ಇನ್ನು ಬರೋರಿದ್ದಾರಾ ಅಂತೇಳ್ಬಿಟ್ಟು ನೋಡ್ತಾಯಿದ್ರು. ಅಂದರೆ ತುಂಬ ಹೊತ್ತಿಂದ ಇಲ್ಲೇ ಇದ್ರಲ್ಲ ಅಂತೇಳ್ಬಿಟ್ಟು ಇನ್ನು ಎಬ್ಬಿಸ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಕೂರಿಸಿದ್ರು. ಸೋದರ ಮಾವ ನೋಡಿ ಎಬ್ಬಿಸ್ತಾ ಇದ್ದಾರೆ. ಹಾಗೆಯೇ ಹುಡುಗಿಗೆ ತಮಾಷೆ ಮಾಡಿದ್ರು, ನಿನ್ನನ್ನು ಎಬ್ಬಿಸ್ತೀನಿ ನಾನು, ಹುಡುಗನ ನೀನು ಎಬ್ಬಿಸು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು, ತುಂಬ ಕಾಮಿಡಿಯಾಗಿತ್ತು. ಹಾಗೆ ತುಂಬಾ ಪ್ರೋಗ್ರಾಮ್ ಅಂತೂ ಸಖತ್ತಾಗಿ ನಡೀತು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈಗ ಹುಡುಗಿನ ಕರ್ಕೊಂಡು ಒಳಗಡೆ ಕರ್ಕೊಂಡು ಹೋದ್ವಿ. ಹಾಗೆ ಸುಪ್ರಿ ಸಹ ತುಂಬ ಚೆನ್ನಾಗೇ ಕಾಣ್ತಾ ಇದ್ಲು. ಅಂದರೆ ಒಬ್ಬಳೇ ಮಗಳು, ಒಬ್ಬರೇ ಮಗ ಇವರಿಗೆ. ಹಾಗಾಗಿ ಮಗಳು ಮದುವೆನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹಾಗೆ ನೋಡಿ ಎಲ್ಲರೂ ಒಳಗೆ ಹೋದ್ವಿ. ಹಾಗೆ ಎಲ್ಲ ಹುಡುಗಿ ಹೋದ್ಮೇಲೆ ಅವ್ರ ಎದುರುಗಡೆ ಕುತ್ಕೊಂಡು ನಾವು ತಮಾಷೆ ಮಾಡಿದ್ವಿ ತುಂಬ. ಹಾಗೆ ಒಳಗೆ ಕರ್ಕೊಬಂದ ತಕ್ಷಣ ಹಾಲು ಕೊಡ್ತಾರೆ ಕುಡಿಯೋದಕ್ಕೆ, ಸಕ್ಕರೆ ಹಾಕಿ. ಹಾಗೆ ಹುಡುಗಿ ಅಪ್ಪ ಅಮ್ಮ, ನಾನೇ ವಿಡಿಯೋ ಮಾಡಬೇಕು ಪಕ್ಕ ಕುತ್ಕೊಳ್ಳಿ ಅಂತ ಕೂರಿಸ್ಬಿಟ್ಟು ವಿಡಿಯೋ ಮಾಡಿದೆ. ಹಾಗೆ ಇನ್ನೂ ಒಂದು ಸ್ವಲ್ಪ ಫೋಟೋ ಶೂಟ್ ಇತ್ತು, ಹಾಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಜೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನೋಡಿ, ಫಂಕ್ಷನ್ನು ಅಂದರೆ ಮುಖ್ಯವಾಗಿರೋದು ಊಟ ಚೆನ್ನಾಗಿ ಆಯಿತು. ಊಟ ಬಂದು ನಾನ್ ವೆಜ್ ಇತ್ತು. ನಮ್ಮ ಕಡೆ ಎಲ್ಲ ಎಂಗೇಜ್ಮೆಂಟಿಗೆಲ್ಲ ನಾನ್ ವೆಜ್ಜೇ ಮಾಡೋದು. ಹಾಗೆ ಇವರು ಅಶ್ವಿನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ತಂಗಿ, ಅವ್ರ ಮನೆಯವರಿಗೆ ಪಾಯಸ ತಿನ್ನಿಸ್ತಿದ್ರು. ವಿಡಿಯೋ ಮಾಡೇ ಅಂತ ಹೇಳಿದ್ರು, ವಿಡಿಯೋ ಮಾಡಿದೆ. ಅವರು ಪಕ್ಕ ಕೂತಿರೋದವ್ರ ಮಗ, ಅವರು ತುಂಬ ಮಾತಾಡ್ತಾ ವಿಡಿಯೋ ಮಾಡ್ತಾಯಿದ್ರು. ತುಂಬ ಕಾಮಿಡಿ. ಮಗ ನೋಡಿ, ಇನ್ನೊಬ್ಳು ಮಗಳಿದ್ದಾಳೆ, ಇಲ್ಲೇ ಅವ್ರದ್ದು ಕೊಪ್ಪ. ಹಾಗೆ ಅಶ್ವಿನಿ ಅವ್ರ ಮನೆಯವರು
ಹೇಗೆ ಕಾಮಿಡಿ ನೋಡಿ ಅವರು ಪಾಯಸ ಹಾಕ್ಕೊಂಬಂದು ತಿನ್ನಿಸಿದ್ರು. ಅಂದರೆ ಊಟ ಇನ್ನೂ ಆಗಿರಲಿಲ್ಲ, ಊಟ ಆಗೋದಕ್ಕಿಂತ ಮುಂಚೆನೇ ಪಾಯಸ ಹಾಕ್ಕೊಂಬಂದಿದ್ರು. ಅಂದರೆ ಊಟ ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳಿ ಅವರು ತಿನ್ನಿಸ್ತಾಯಿದ್ರು. ಈಗ ನೋಡಿ ಸರಸ್ವತಿ ಮತ್ತು ನಮ್ಮ ಮನೆಯವ್ರ ತಂಗಿ ಸರಸ್ವತಿ, ಹಾಗೆ ಇಬ್ಬರು ಸರಸ್ವತಿ ಫ್ರೆಂಡ್ಸ್ ನಮ್ಮ ಮನೇಲಿ. ಹಾಗೆ ಲಕ್ಷ್ಮಿ, ಹಾಗೆ ನೋಡಿ ಅಶ್ವಿನಿ, ಅವರಿಬ್ಬರು ಅಕ್ಕ ತಂಗಿ. ನಮ್ಮ ಮನೆಯವ್ರ ತಂಗಿ ಒಬ್ಬಳೆ. ಆಮೇಲೆ ಇವಳು ಸರಸ್ವತಿ, ವಾರ್ಗೀತಿ, ನಿಮಗೆಲ್ಲ ಗೊತ್ತಿರುತ್ತೆ. ಹಾಗೆ ಅವರೆಲ್ಲರದು ಅಂದರೆ ಫಸ್ಟು ಬೀಗರು ಮನೆ ಕಡೆಯವ್ರದ್ದು ಊಟ ಆಗಬೇಕಲ್ವ, ಅವ್ರದ್ದೆಲ್ಲ ಊಟ ಆದಮೇಲೆ ನಮ್ಮ ಕಡೆಯವರು ಎಲ್ಲ ಸೇರಿ ಕೂತ್ಕೊಂಡಿದ್ವಿ. ಚೆನ್ನಾಗಿರುತ್ತೆ ನೋಡಿ. ದೊಡ್ಡಮ್ಮ, ನಮ್ಮ ಅತ್ತೆ, ಸರಸ್ವತಿ ಅಕ್ಕ, ಅಶ್ವಿನಿ, ಸುರೇಖಾ ಮಾಮಿ, ಹಾಗೆ ಹುಡುಗನ ಅಮ್ಮ, ಇವರು ಫಸ್ಟಲ್ಲಿ ಕೂತಿರೋರು. ಹಾಗೆಯೇ ನಾನು ನೋಡಿ ಲಾಸ್ಟಲ್ಲಿ ಕೂತಿದ್ದೀನಿ. ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ. ಇಡ್ಲಿ ಇತ್ತು, ಗೀ ರೈಸ್ ಇತ್ತು, ಚಿಕನ್ ಸಾಂಬಾರು, ಚಿಕನ್ ಸುಕ್ಕ, ಹಾಗೆ ಕಬಾಬು ಇಷ್ಟು ಇತ್ತು. ಇವರೆಲ್ಲ ನನ್ನ ಮಕ್ಕಳು ಇಬ್ಬರಿದ್ದಾರೆ, ವಾಸಮ್ಮನ ಮಕ್ಕಳು, ಹಾಗೆ ಸುರೇಖಾ ಮಮ್ಮಿ ಮಗ, ಮತ್ತು ಭುವನ ಮತ್ತು ಅರವಿಂದ, ಇವರಿಷ್ಟು ನಮ್ಮ ಫ್ಯಾಮಿಲಿ ಸೇರಿದ ಮಕ್ಕಳು ಒಂದೇ ಕಡೆ ಕೂತ್ಕೊಬಿಟ್ಟಿದ್ದಾರೆ. ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿತ್ತು. ಇಡ್ಲಿ ಸಾಂಬಾರು, ಗೀ ರೈಸು ತುಂಬ ಚೆನ್ನಾಗಿತ್ತು. ಬಡಿಸ್ತಾ ಇದ್ರಲ್ಲ ಅವ್ರದ್ದೇ ಅನಿಸುತ್ತೆ ಕ್ಯಾಟ್ರಿನು, ನಾನು ಕೇಳೋಕ್ಕೆ ಹೋಗಲಿಲ್ಲ, ಅವ್ರದ್ದೇ ಅಂದ್ಕೊತೀನಿ. ಹಾಗೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ತುಂಬ ಹೆವಿಯಾಗೇನಿಲ್ಲ, ಲೈಟ್ ವೆಯ್ಟಾಗಿ ತುಂಬ ಚೆನ್ನಾಗೇ ಆಗಿತ್ತು ಅಡುಗೆ. ನಾವು ಸ್ವಲ್ಪ ಮನೆಗೆ ತೊಗೊಂಡು ಬಂದ್ವಿ. ನೋಡ್ತಾ ಇರ್ಬೋದು ಎಲ್ಲರೂ ಸಹ ಊಟ ಮಾಡ್ತಾಯಿದ್ದಾರೆ. ಫಂಕ್ಷನ್ ಆದಮೇಲೆ ನೆಕ್ಸ್ಟ್ ಉಳಿಯೋದೆ ಊಟ ಎಲ್ಲ ಆಗಿ ಇನ್ನು ನಾವು ನೋಡಿ ಖುಷಿಯಾಗಿ ಫ್ಯಾಮಿಲಿ ಎಲ್ಲ ಸೇರಿ ಮಾತಾಡ್ತಾ ಊಟ ಮಾಡಿದಾಗ್ಲೇ ತುಂಬ ಚೆನ್ನಾಗಿರುತ್ತೆ. ಹುಡುಗಿ ಬಂದು ಫೋಟೋಶೂಟು ಅಂದರೆ ಎಸ್ಟೇಟ್ ಹತ್ತಿರ ಇದೆಯಲ್ವ, ಎಸ್ಟೇಟ್ ಹತ್ರ ಫೋಟೋಶೂಟಿಗೆ ಅಂತ ಹೋಗಿದ್ರು. ಇವರು ನಮ್ಮ ಅತ್ತೆ, ದೊಡ್ಡಮ್ಮ ಅವರಿಗೆಲ್ಲ ತುಂಬ ಹೊತ್ತು ಆಗಲ್ಲ ಊಟ ಮಾಡದೇ ಇರೋದಕ್ಕೆ ಬೇಗ ಊಟ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಮನೆಯವ್ರು ನೋಡ್ಬೋದು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ ಅಂತೇಳಿ. ಅವ್ರಿಗೀಗ ವಿಡಿಯೋ ಮಾಡೋಕ್ಕೆ ತುಂಬ ಧೈರ್ಯ ಬಂದುಬಿಟ್ಟಿದೆ, ಚೆನ್ನಾಗಿ ವಿಡಿಯೋ ಕವರ್ ಮಾಡ್ತಾರೆ. ಫಸ್ಟಿಗೆ ತುಂಬ ನಾಚ್ಕೊಳ್ತಿದ್ರು, ಈಗಂತೂ ಸರಸ್ವತಿ ಕಾಮಿಡಿ ಮಾಡ್ತಾಯಿದ್ಲು. ಇದೇ ರೀತಿಯೇ ಸರಸ್ವತಿ ಊಟ ಮಾಡೋ ವಿಡಿಯೋ ಒಂದು ಸತಿ ಹಾಕ್ಬಿಟ್ಟು ಅವಳಿಗೆ ಒಂದು ವಾರ ಹುಷಾರೇ ಇರಲಿಲ್ಲ. ಅಂದರೆ ಅವಳು ಕಬಾಬ್ ಹಿಡ್ಕೊಂಡು ತೋರಿಸಿದ್ಲು ಒಂದು ಸತಿ ವಿಡಿಯೋದಲ್ಲಿ. ಆವಾಗ ಅವಳಿಗೆ ಒಂದು ವಾರ ಹುಷಾರೇ ಇರಲಿಲ್ಲ, ಅದಕ್ಕೆ ತಮಾಷೆ ಮಾಡ್ತಾಯಿದ್ಲು. ಅಯ್ಯೋ ನೀನು ಹೋಸತಿ ವಿಡಿಯೋದಲ್ಲಿ ನಾನು ಊಟ ಮಾಡೋದು ತೋರಿಸಿ ನಂಗೆ ಹುಷಾರೇ ಇರಲಿಲ್ಲ ಮಾರೈತಿ ಅಂತೇಳಿ. ನೋಡಿ ಹುಡುಗಿ ಫೋಟೋಶೂಟ್ ಎಲ್ಲ ಮುಗೀತು, ಬಂದರು. ಈಗ ಅವರು ಕೇಳ್ತಾ ಇದ್ರು ಈ ವಿಡಿಯೋ ಯಾವಾಗ ಬರುತ್ತೆ ಅಂತೇಳಿ. ನಾನು ಅದಕ್ಕೆ ಈ ವಿಡಿಯೋ 2 ದಿನದಲ್ಲೇ ಬರುತ್ತೆ ಅಂತೇಳಿ ಹೇಳಿದೆ. ಸುಪ್ರಿ ಮತ್ತು ಅವ್ರ ಫ್ರೆಂಡ್ಸು ಎಲ್ಲರೂ ಕೂತಿದ್ರು. ಇವ್ರು ನೋಡಿ ಸುಪ್ರಿ ಅಮ್ಮ, ಆಂಟಿ, ಗುಲಾಬಿ ಆಂಟಿ. ಹಾಗೆಯೇ ನಾನು ಹೇಳ್ತಾ ಇದ್ದೆ ಮದುವೆ ವಿಡಿಯೋ ಮಾಡೋದಕ್ಕೆ ನನಗೆ ಸ್ಪೆಷಲ್ಲಾಗಿ ಕರಿಬೇಕು ಅಂತ. ಲಾಸ್ಟಲ್ಲಿ ನಮ್ಮನೆಯವರು ಮತ್ತು ಅವ್ರ ಮಾವ ಇಬ್ಬರೂ ಸಹ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ನೋಡಿ ಕಬಾಬ್ ತೋರಿಸ್ತಾ ಇದ್ದಾರೆ ಮಾಮ. ಹಾಗೆ ಇವರು ನೋಡಿ ಇವರೆಲ್ಲ ನಿಮಗೆ ಪರಿಚಯ ಇದ್ದಾರೆ. ಇವರೆಲ್ಲರ ಊಟ ಆಗ್ತಾಯಿತ್ತು. ಅಂದರೆ ಇವರೆಲ್ಲ ಲಾಸ್ಟ್ ಪಂಕ್ತಿ ಕೂತರು, ಹುಡುಗಿ ಜೊತೆಗೆ ಕೂತಿದ್ದಾರೆ ಊಟಕ್ಕೆ. ನೋಡಿ ಇವರೆಲ್ಲ ಸುಪ್ರಿ ಅಕ್ಕವರು. ಹಾಗೆಯೇ ಇವರೆಲ್ಲ ತುಂಬ ಆಸೆ ಮಾಡ್ತಿದ್ರು. ನೋಡಿ ಇವರಂತೂ ಕಬಾಬ್ ತಿಂತಾಯಿದ್ದಾರೆ. ಹಾಗೆ ಮಾಮ, ಇವರು ಸಹ ನಮ್ಮನೆಯವ್ರ ಮಾಮ, ಮಂಜು ಮಾಮ ಅಂತೇಳಿ. ಇವ್ರು ಬಂದುಬಿಟ್ಟು ಚಿನ್ನು ಅಪ್ಪ. ಈಗ ಅವ್ರ ಊಟಕ್ಕೆ ನಾವು ಬಡಿಸ್ತಾ ಇದ್ವಿ. ಅಂದರೆ ಅವರೆಲ್ಲ ನಮಗೆ ಬಡಿಸಿದ್ರು, ನಾವೀಗ ಅವ್ರ ಊಟ ಮಾಡೋದಕ್ಕೆ ಬಡಿಸ್ತಾ ಇದ್ವಿ. ಹಾಗೆ ಗ್ರೀನ್ ಸಾಗು ಎಲ್ಲ ತುಂಬ ಚೆನ್ನಾಗಿತ್ತು ಚಿಕನಿಂದು. ಊಟ ಎಲ್ಲ ಆದಮೇಲೆ ನಾವು ಸಂಜೆ ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಅಂದರೆ ಹಾಗೆ ಅಲ್ವಾ, ಈಗಿನ ಬ್ಯುಸಿ ಲೈಫಲ್ಲಿ ಯಾರೂ ಸಹಿತ ತುಂಬ ದಿನಗಟ್ಟಲೆ ಉಳಿದ್ಬಿಟ್ಟು ಇರಲ್ಲ, ಒಂದೇ ದಿನ ಹೋಗೋದು ಬರೋದು ಮಾಡ್ತಾರೆ. ಅಂದರೆ ಈಗೆಲ್ಲ ಎಲ್ಲರೂ ಸಹಿತ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಮೊದಲೆಲ್ಲ ಒಂದೊಂದು ವಾರ ಇರ್ತಿದ್ರು, ಇವಾಗೆಲ್ಲ ಆಗೋದೇ ಇಲ್ಲ. ಒಂದೊಂದು ದಿನ ಹೋಗ್ಬಾರ್ದು, ಫುಲ್ ಕಷ್ಟ ಆಗಿಬಿಡತ್ತೆ. ಹಾಗೆ ಇಡ್ಲಿ ಅಂತೂ ಸಖತ್ತಾಗಿತ್ತು, ಮಲ್ಲಿಗೆ ಇಡ್ಲಿ ಅಂತೆ. ನನಗಂತೂ ತುಂಬ ಇಷ್ಟ ಆಯಿತು ಇಡ್ಲಿ, ಅಡುಗೆ ಎಲ್ಲದೂ ಸಹಿತ ಚೆನ್ನಾಗಿತ್ತು. ಹುಡುಗಿ ನೋಡಿ ಊಟ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮದೆಲ್ಲ ಊಟ ಆಯಿತು. ಇದು ಲಾಸ್ಟ್ ಪಂಕ್ತಿ ಊಟ ಬಡಿಸ್ತಾ ಇದ್ವಿ. ನೋಡಿ ಆಂಟಿ ಸಹಿತ, ಆಂಟಿ ಖುಷಿ, ಮಗಳ ಎಂಗೇಜ್ಮೆಂಟು ವಿಡಿಯೋ ಮಾಡ್ತಿದ್ದಾಳೆ ವೀಣಾ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಅವರಿಗೆ. ಹಾಗೆ
ನಾನು ಸಹಿತ ಎಲ್ಲರೂ ಹೇಳ್ತಾಯಿದ್ರು ವೀಡಿಯೋಕ್ಕೋಸ್ಕರ ನೀನು ಬಡ್ಸಕ್ಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ರು. ಇವರೇ ಹುಡುಗರಿದಾರಲ್ಲ ಇವರೇ ತಮಾಷೆ ಮಾಡ್ತಾಯಿದ್ರು. ವೀಡಿಯೋಕ್ಕೋಸ್ಕರ ಬಂದು ನೋಡು ಅವರೆಲ್ಲರೂ ಸಹಿತ ಬಡಿಸ್ರೋ ಬರೀ ಫೋಸ್ ಕೊಡಬೇಡ್ರಿ ಅಂತ ಅವರು ಸಹ ತಮಾಷೆ ಮಾಡ್ತಾಯಿದ್ರು. ಹಾಗೆಯೇ ಸಖತ್ತಾಗಿತ್ತು ಊಟ ಮಾತ್ರ. ಮತ್ತು ಇಲ್ಲಿನ ವಾತಾವರಣ ಸಹಿತ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಅಂದರೆ ಪಕ್ಕದಲ್ಲಿ ಟೀ ಎಸ್ಟೇಟು, ಕಾಫಿ ಎಸ್ಟೇಟು ಆಗಿರ್ಬೋದು. ಈ ವಿಡಿಯೋನ ಯಾರೆಲ್ಲ ಜೈಪುರ, ಕೊಪ್ಪ, ಶೃಂಗೇರಿ ಈ ಸೈಡವ್ರು ನೋಡ್ತಾ ಇದ್ದಾರೆ ನನಗೆ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಹುಡುಗಿ ಹೇಗೆ ಕಾಣ್ತಾ ಇದ್ದಾರೆ ಅಂತಲೂ ಸಹಿತ ಹೇಳಿ. ಹಾಗೆ ಅವರ ಫ್ರೆಂಡ್ಸ್ ಎಲ್ಲ ನೋಡಿ, ಅವರ ಫ್ರೆಂಡ್ಸ್ದೆಲ್ಲ ವಿಡಿಯೋ ಆದಮೇಲೆ ನಾವು ಊಟ ಮಾಡ್ಕೊಂಬಂದು ಫುಲ್ಲು ಊಟ ಮಾಡಿ ಬಂದಮೇಲೆ ಫುಲ್ ಅಮಲು ಮಲ್ಗೋಣ ಅನ್ಸೋ ಆ ಥರ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಆದರೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ನೋಡಿ. ಲಕ್ಷ್ಮಿ, ಸರಸ್ವತಿ ಎಲ್ಲರೂ ಇದ್ದಾರೆ. ಹಾಗೆ ನಾವು ಇನ್ನೂ ಫಂಕ್ಷನ್ ಎಲ್ಲ ಮುಗೀತು ಹೊರಟ್ವಿ. ಎಲ್ಲರೂ ಸಹಿತ ನಮಗೆ ಟಾಟಾ ಮಾಡಿ ಕಳಿಸ್ತಾ ಇದ್ದಾರೆ. ಅಂದರೆ ಊರಿಗೆ ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಎಲ್ಲರೂ ಸಹಿತ ಬಾಯ್ ಬಾಯ್ ಅಂತಿದ್ದಾರೆ. ಈಗ ಹುಡುಗನ ಮನೆಯವರೆಲ್ಲ ಹೊರಟರು, ಹೋಗಾಯಿತು. ಇನ್ನು ನಾವು ನಮ್ಮ ಊರಿಗೆ ಆನಂದಪುರಕ್ಕೆ ಹೊರಟ್ವಿ. ಸ್ವಲ್ಪ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಇವ್ರ ಮನೆ ಹತ್ರ ವಾತಾವರಣ ಅಂತ ಹೇಳ್ಬಿಟ್ಟು. ನೋಡಿ ಟೀ ಎಸ್ಟೇಟು ಸಖತ್ತಾಗಿದೆ. ಶೂಟಿಗಂತೂ ಸಖತ್ತಾಗಿ ಬರುತ್ತೆ. ಅಂದರೆ ಚಿಕ್ಕಮಂಗ್ಳೂರು ಹತ್ತಿರ ಬರುತ್ತಲ್ವ, ಹಾಗಾಗಿ ಚಿಕ್ಕಮಂಗ್ಳೂರು ಹತ್ತಿರ ಹೋಗ್ತಾ ಇದ್ದಂಗೆ ಇನ್ನೂ ಟೀ ಎಸ್ಟೇಟ್ ತುಂಬಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂಥೇಳಿ. ಹಾಗೆ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಯಿತು, ಹಾಗೆ ಈ ವಿಡಿಯೋ ನೋಡಿದವರೆಲ್ಲರೂ ಸಹಿತ ನಮ್ಮ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಹೀಗೆ ವಿಡಿಯೋಗಳನ್ನು ಪ್ರತಿದಿನ ಹಾಕ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಈ ಊರಿಂದ ಯಾರು ನೋಡ್ತಾ ಇದ್ದೀರಾ ನನಗೆ ತಪ್ಪದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.